ಮಂಗಳೂರಿನ ಬಂದರಿನ ಟೆಂಪೋ ಚಾಲಕ ಮತ್ತು ಮಾಲಕರ ಸಂಘ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ, ಬ್ಲಡ್ ಬ್ಯಾಂಕ್, ಲೇಡಿ ಕೋಶನ್ ಆಸ್ಪತ್ರೆ ಮತ್ತು ಅಶೋಕನಗರದ ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಬಂದರ್ನ ಉರ್ದು ಶಾಲೆಯಲ್ಲಿ ಡಿಸೆಂಬರ್ 17ರಿಂದ 23ರವರೆಗೆ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. ಬೆಳಿಗ್ಗೆ 8:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ರು. ಸ್ಥಳೀಯ ಬಂದರ್ ವಾರ್ಡ್ನ ಕಾರ್ಪೊರೇಟರ್ ಝೀನತ್ ಸಂಶುದ್ದೀನ್ ರಕ್ತದಾನ ಮಾಡುವ ಮೂಲಕ ಶಿಬಿರವನ್ನು ಉದ್ಘಾಟಿಸಿದರು. ಈ ಶಿಬಿರದಲ್ಲಿ ಬಂದರ್ ಉತ್ತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಜ್ಮತ್ ಆಲಿಯವರು ಆಗಮಿಸಿ ರಕ್ತದಾನದ ಮಹತ್ವ ಹಾಗೂ ಅದರ ಬೇಡಿಕೆಯ ಬಗ್ಗೆ ಸವಿವರವಾಗಿ ತಿಳಿಸಿದರು. ಇದರಿಂದ ಹೃದಯಾಘಾತ ಆಗುವಂಥದ್ದಾಗಲಿ, ಕ್ಯಾನ್ಸರ್ ಕೂಡ ಬರುವಂತಹ ಒಂದು ಕಾಯಿಲೆ ಕೂಡ ಬರದ ರೀತಿಯಲ್ಲಿ ಇದು ಶಮನ ಮಾಡ್ತದೆ ಅನ್ನುವಂಥ ಒಂದು ಉಲ್ಲೇಖವನ್ನು ಕೂಡ ನಾವು ಇದರಲ್ಲಿ ತಿಳ್ಕೊಳ್ಬಹುದು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಸರ್ಕಾರಿ ಲೇಡಿ ಕೋಶನ್ ಆಸ್ಪತ್ರೆ ಮಂಗಳೂರಿನ ಜಿಲ್ಲಾ ಸಂಯೋಜಕರಾದ ಪ್ರವೀಣ್ ರವರು ಮಾತನಾಡಿ, ಯಾರಿಗೆ ಯಾವ ಸಮಯದಲ್ಲಿ ರಕ್ತ ಕೊಡಬಹುದು, ರಕ್ತ ಕೊಡುವುದರಿಂದ ನಮಗೇನು ಲಾಭ ಇರುತ್ತದೆ ಎಂಬ ಬಗ್ಗೆ ವಿವರಿಸಿದರು. ನಾವಿಲ್ಲಿಂದ ಪಡೆದ ರಕ್ತವನ್ನು ಬಡ ಲೇಡಿ ಕೋಶನ್ ಹಾಸ್ಪಿಟಲ್ನ APL ಆಗಲಿ BPL ಆಗಲಿ ಅವರಿಗೆ ಉಚಿತವಾಗಿ ಪೂರೈಸುತ್ತಿರುವ ಸಂಸ್ಥೆ ಅಂತ ಹೇಳಲು ಅತೀವ ಖುಷಿ ಆಗ್ತವೆ. ಯಾಕೆಂದರೆ ನಮ್ಮಲ್ಲಿ ರಕ್ತ ಇದ್ದರೆ ನಾವು ನಮ್ಮ ಲೇಡಿ ಕೋಶನ್ ಹಾಸ್ಪಿಟಲ್ನ ಮಾನ್ಯ ಇನ್ಸ್ಪೆಕ್ಟರ್ ಸಾಹೇಬರು ಹೇಳಿದರು, ಡೆಲಿವರಿ ಕೇಸಲ್ಲಿ, ಆಕ್ಸಿಡೆಂಟ್ ಕೇಸಲ್ಲಿ ಅತಿ ಹೆಚ್ಚು ರಕ್ತದ ಅವಶ್ಯಕತೆ ಇರುತ್ತದೆ. ಶಿಬಿರದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಪೂರ್ಣಿಮಾ, ಝೀನತ್ ಸಂಶುದ್ದೀನ್, ಲಯನ್ಸ್ ಕ್ಲಬ್ ಇದರ ಅಧ್ಯಕ್ಷರಾದ ಚರಣ್ ಆಳ್ವಾ ಮತ್ತು ಉರ್ದು ಶಾಲೆಯ ಅಧ್ಯಕ್ಷರಾದ ಬಿ ಮೊಹಮ್ಮದ್ ರವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಟೆಂಪೋ ಚಾಲಕ ಮತ್ತು ಮಾಲಕರ ಸಂಘದ ಅಧ್ಯಕ್ಷರಾದ ಮಕ್ಬೂಲ್ ಅಹಮದ್, ಮಹಮ್ಮದ್ ಕಾಸಿಂ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.